ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ನಾವು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್, ಈ ಒಂದು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನಲ್ಲಿ ಸ್ಯಾಂಕ್ಷನ್ ಪೋಸ್ಟನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಎಂಬುದರ ಕುರಿತಾಗಿ ವಿವರವಾದ ಮಾಹಿತಿಯನ್ನು ನಾವು ಇಲ್ಲಿ ನೋಡೋಣ. ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ನೀವು ನಿಮ್ಮ ಒಂದು SATSನ ಒಂದು ಲಾಗಿನನ್ನು ಆಗಬೇಕು. ನೀವು ಲಾಗಿನ್ ಆದಾಗ ಈ ರೀತಿಯ ಒಂದು ಹೋಮ್ ಸ್ಕ್ರೀನ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದಾರೆ, ರೀಸೆಂಟ್ಲಿ ಆ್ಯಡೆಡ್ನಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಅಂತ. ಈ ಒಂದು ಸ್ಯಾಂಕ್ಷನ್ ಪೋಸ್ಟ್ ಎಂಬ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿದಾಗ ನಮಗೆ ಈ ರೀತಿಯ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ. ಸ್ನೇಹಿತರೆ, ಒಂದೇನಿದೆ ಅಂದರೆ ಸ್ಕೂಲ್ ನೇಮ್ ಇದೆ, DDO ಕೋಡ್ ಇದೆ, UDIS ಕೋಡ್ ಇದೆ. ಕೆಳಗಡೆ ಸಂಬಂಧಿಸಿದಂತೆ ಇಷ್ಟೊಂದು ಕಾಲಮ್ಗಳನ್ನು ನಾವು ಕಾಣ್ತೀವಿ. ಮೊದಲನೇದು ಡೆಸಿಗ್ನೇಷನ್, ಎರಡನೇದು ಸಬ್ಜೆಕ್ಟ್, ಮೂರನೇದು ನಂಬರ್ ಆಫ್ ಪೋಸ್ಟ್, ನಾಲ್ಕನೇದು ಸ್ಯಾಂಕ್ಷನ್ ಆರ್ಡರ್, ಐದನೇದು ಅಪ್ಲೋಡ್ ಆರ್ಡರ್ ಕಾಪಿ, ಹಾಗೂ ಅಂತಿಮವಾಗಿ ಆ್ಯಕ್ಷನ್ ಇದೆ, ಆ್ಯಡ್ ಅಂತ. ಸೊ ಈ ಒಂದು ಮಾಹಿತಿಗಳಲ್ಲಿ ನಮ್ಮ ಒಂದು ಸ್ಯಾಂಕ್ಷನ್ ಪೋಸ್ಟ್ಗಳ ಮಾಹಿತಿಯನ್ನು ನಾವಿಲ್ಲಿ ಅಪ್ಲೋಡನ್ನು ಮಾಡುವಂಥದ್ದು. ಇಲ್ಲಿ ನೋಡೋಣ, ಡೆಸಿಗ್ನೇಷನ್ನಲ್ಲಿ ನಾವು ಕ್ಲಿಕ್ಕನ್ನು ಮಾಡಬೇಕು. ಈ ರೀತಿ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಶಾಲೆಯಲ್ಲಿ ಸ್ಯಾಂಕ್ಷನ್ ಆಗಿರುವಂತಹ ಒಂದು ಪೋಸ್ಟ್ಗಳ ಮಾಹಿತಿಯನ್ನು ನಾವಿಲ್ಲಿ ನೋಡ್ತೀವಿ. ಮೊದಲನೇದಾಗಿ HM ಆರ್ ವೈಸ್ ಪ್ರಿನ್ಸಿಪಾಲ್ ಇದೆ, ಎರಡನೇದು ಲ್ಯಾಂಗ್ವೇಜ್ ಟೀಚರ್ಸ್ ಇದೆ, ನೆಕ್ಸ್ಟ್ ಕೋ ಸಬ್ಜೆಕ್ಟ್ ಟೀಚರ್ಸ್ ಇದೆ, ಆಮೇಲೆ ಸ್ಪೆಷಲ್ ಟೀಚರ್ ಇದೆ. ಆದಮೇಲೆ ಇಲ್ಲಿ 4 ವರ್ಗದ ಒಂದು ಹುದ್ದೆಗಳನ್ನು, ಡೆಸಿಗ್ನೇಷನ್ಗಳನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡುವಂಥದ್ದು. ಇಲ್ಲಿ ಲ್ಯಾಂಗ್ವೇಜ್ ಟೀಚರ್ ಅಂದಾಗ ನಮ್ಮ ಶಾಲೆಯಲ್ಲಿ ಬರುವಂತಹ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಲ್ಯಾಂಗ್ವೇಜ್ ಟೀಚರ್ಸ್ಗಳ ಒಂದು ಹುದ್ದೆಯನ್ನು ನಾವು ಪ್ರತ್ಯೇಕವಾಗಿ ಇಲ್ಲಿ ಎಂಟ್ರಿ ಮಾಡಬೇಕು. ಅದನ್ನು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಎಂಬುದನ್ನು ಮುಂದಿನ ಒಂದು ಕಾಲಮ್ಸ್ನಲ್ಲಿ ನಾವು ನೋಡೋಣ. ತದನಂತರ ಕೋರ್ ಸಬ್ಜೆಕ್ಟ್ ಇದೆ, ಆಮೇಲೆ ಸ್ಪೆಷಲ್ ಟೀಚರ್ ಇದೆ. ಆದಮೇಲೆ ನಾನು ಇಲ್ಲಿ ಮುಖ್ಯ ಗುರುಗಳು HM ಮತ್ತು ವೈಸ್ ಪ್ರಿನ್ಸಿಪಾಲ್ ಎಂಬ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿರ್ತೀನಿ. ಮಾಡಿದ ನಂತರ ಸಬ್ಜೆಕ್ಟ್ನಲ್ಲಿ ಕ್ಲಿಕ್ ಮಾಡಿದಾಗ ಒಬಿಯಸ್ಲಿ ಇದು ಒಂದು ಜನರಲ್ ಎಂಬ ಒಂದು ಪೋಸ್ಟ್ ಇಲ್ಲಿ ಬರುತ್ತೆ. ಅಂದರೆ ಇದು ಸಬ್ಜೆಕ್ಟ್ ಲ್ಯಾಂಗ್ವೇಜು ಆಗೋದಿಲ್ಲ, ಕೋರು ಆಗೋದಿಲ್ಲ, ಆಟೋಮೆಟಿಕ್ಕಾಗಿ ಕೇವಲ ಒಂದೇ ಒಂದು ಆಪ್ಷನ್ಸ್ ಇದೆ, ಇದು ಜನರಲ್. ಸೊ ಅದೇ ರೀತಿಯಲ್ಲಿ ನಾನು ಇಲ್ಲಿ ಕೋರ್ ಸಬ್ಜೆಕ್ಟ್ ಅಂತ ನಾನು ಸೆಲೆಕ್ಟ್ ಮಾಡಿರ್ತೀನಿ. ಕೋರ್ ಸಬ್ಜೆಕ್ಟ್ ಅಂತ ಸೆಲೆಕ್ಟ್ ಮಾಡಿದಾಗ ನಮಗೆ ಈ ರೀತಿಯ ಆಪ್ಷನ್ಸ್ಗಳು ಬರ್ತದೆ. ಸಬ್ಜೆಕ್ಟ್ನಲ್ಲಿ ಒಂದು PCM, ಎರಡನೇದು CBZ, ಆಮೇಲೆ ಆರ್ಟ್ಸ್ ಇದೆ. ಆದಮೇಲೆ ಇನ್ನು ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಅಂತ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಸಬ್ಜೆಕ್ಟ್ನಲ್ಲಿ ಏನಾಗುತ್ತೆ ಅಂದರೆ ಹಿಂದಿ ಇದೆ, ಮರಾಠಿ ಇದೆ, ಸಂಸ್ಕೃತ ಇದೆ, ಉರ್ದು, ಇಂಗ್ಲೀಷ್, ತಮಿಳ್, ತೆಲುಗು, ಕನ್ನಡ, ಈ ರೀತಿಯ ಒಂದು ಭಾಷೆಗಳನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಇದೆ. ಮುಂದುವರೆದಂತೆ ಸ್ನೇಹಿತರೆ, ಸ್ಪೆಷಲ್ ಟೀಚರ್ ಅಂತ ನಾನು 4ನೇ ಒಂದು ಗ್ರೂಪ್ನ ಒಂದು ಡೆಸಿಗ್ನೇಷನ್ಸನ್ನು ನೋಡಿದಾಗ ಇಲ್ಲೇನು ಬರುತ್ತೆ ಅಂದರೆ ಇದರ ಅಡಿಯಲ್ಲಿ ಮ್ಯೂಸಿಕ್ ಟೀಚರ್ ಇದೆ, ಫೈನ್ ಆರ್ಟ್ಸ್ ಇದೆ, ಕ್ರಾಫ್ಟ್ ಇದೆ, ಟೇಲರಿಂಗ್, ಡ್ಯಾನ್ಸ್, ಡ್ರಾಮೆಟಿಕ್ಸ್, ಡ್ರಾಯಿಂಗ್, ಹೆಲ್ತ್ ಆ್ಯಂಡ್ ಫಿಸಿಕಲ್ ಎಜುಕೇಷನ್. ಇಷ್ಟೊಂದು ನಾವು ಒಂದು ಸ್ಪೆಷಲ್ ಟೀಚರ್ನ ಒಂದು ಹುದ್ದೆಯಲ್ಲಿ ಬರುವಂಥದ್ದು. ಆದಮೇಲೆ ಇಲ್ಲಿ ಒಂದು ಡೆಸಿಗ್ನೇಷನ್ ಮತ್ತು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿದ ನಂತರ ನಾವು ನಂಬರ್ ಆಫ್ ಪೋಸ್ಟನ್ನು ಎಂಟ್ರಿ ಮಾಡಬೇಕು. ಅಂದರೆ ಅಲ್ಲಿ ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ ಎಂಬ ಒಂದು ಮಾಹಿತಿಯನ್ನು ನಾವು ಎಂಟ್ರಿ ಮಾಡಬೇಕು. ಇಲ್ಲಿ ನಂಬರ್ ಆಫ್ ಪೋಸ್ಟನ್ನು ಎಂಟ್ರಿ ಮಾಡಿದ ನಂತರ ಸ್ಯಾಂಕ್ಷನ್ ಆರ್ಡರನ್ನು ಹಾಕಬೇಕು. ನಾವು ಈ ಒಂದು ಆರ್ಡರನ್ನು ನಂಬರನ್ನು ಇಲ್ಲಿ ನಾವು ಎಂಟ್ರಿ ಮಾಡುವಂಥದ್ದು. ಈ ರೀತಿ ನಾವು ಎಂಟ್ರಿ ಮಾಡಿದ ನಂತರ ಮುಂದೆ ನಾವು ಅಪ್ಲೋಡ್ ಆರ್ಡರ್ ಕಾಪಿ ಅಂತ ಇದೆ. ಅಂದರೆ ಪೋಸ್ಟ್ ಸ್ಯಾಂಕ್ಷನ್ ಆಗಿರುವಂತಹ ಒಂದು ಆರ್ಡರ್ ಕಾಪಿಯನ್ನು ಒಂದು PDF ಫಾರ್ಮೆಟ್ನಲ್ಲಿ ನಾವು ಕನ್ವರ್ಟ್ ಮಾಡಿಕೊಂಡು ನಮ್ಮ ಒಂದು ಮೊಬೈಲ್ನಲ್ಲಿ ಸ್ಟೋರ್ ಮಾಡಿಟ್ಕೊಳ್ಬೇಕು. ಅದನಂತರ ಈ ಒಂದು PDF ಫೈಲನ್ನು ನಾವು ಇಲ್ಲಿ ಅಪ್ಲೋಡನ್ನು ಮಾಡುವಂಥದ್ದು. ಇಲ್ಲಿ ಚೂಸ್ ಫೈಲ್ ಅಂತ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಮೊಬೈಲಿನ ಒಂದು ಫೈಲ್ಸ್ಗಳು ಓಪನ್ ಆಗುತ್ತೆ. ಅದು ಮೈ ಫೈಲ್ಸ್ ಇದೆ, ಫೈಲ್ಸ್ ಇದೆ. ನಾವು ಯಾವ ಒಂದು ಫೈಲ್ಸ್ನಲ್ಲಿ ಅದನ್ನು ಸ್ಟೋರ್ ಮಾಡಿದ್ದೀವಿ ಆ ಒಂದು ಲೊಕೇಶನ್ಸನ್ನು ನಾವು ಓಪನನ್ನು ಮಾಡಬೇಕು. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ನಾನು ಇಲ್ಲಿ ಒಂದು ಮೈ ಫೈಲ್ ಎಂಬ ಒಂದು ಓಪನ್ ಮಾಡಿದ್ದೀನಿ. ಇಲ್ಲಿ ಇಂಟರ್ನಲ್ ಸ್ಟೋರೇಜ್ ಮತ್ತು SD ಕಾರ್ಡ್ ಅಂತ ಇದೆ. ನಾವು ಯಾವ ಒಂದು ಸ್ಟೋರೇಜ್ನಲ್ಲಿ ಯಾವ ಒಂದು PDF ಫೈಲನ್ನು ಇಟ್ಟಿದ್ದೀವಿ, ಯಾವುದು ಪೋಸ್ಟ್ ಸ್ಯಾಂಕ್ಷನ್ ಆಗಿರುವಂತಹ ಆರ್ಡರ್ ಕಾಪೀಸ್, ಅಷ್ಟೊಂದು ಸ್ಯಾಂಕ್ಷನ್ಸ್ ಆಗಿರುವಂಥ ಆರ್ಡರ್ ಕಾಪಿಯನ್ನು ಒಂದೇ PDF ಫೈಲ್ನಲ್ಲಿ ಅದನ್ನು ಕನ್ವರ್ಟ್ ಮಾಡಿ ಫೈಲನ್ನು ಇಟ್ಕೊಳ್ಳುವಂಥದ್ದು. ಇದಾದ ನಂತರ ನಾವು ಇದನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಆ್ಯಡ್ ಎಂಬ ಆಪ್ಷನ್ಸ್ ಇದೆ. ಅಂದರೆ ಸದರಿ ಮಾಹಿತಿಯನ್ನು ಇಲ್ಲಿ ಆ್ಯಡ್ ಆಗುತ್ತೆ. ಆ್ಯಡ್ ಆದ ನಂತರ ಈ ಒಂದು ವರ್ಕನ್ನು ನಾವು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ ನಂತರ ಮುಂದಿನ ಒಂದು ಕಾಲಮ್ಗೆ ನಾವು ಹೋಗುವಂಥದ್ದು. ಅಂದರೆ ಇಲ್ಲಿ ಕೋರ್ಸ್ ಸಬ್ಜೆಕ್ಟ್ನಲ್ಲಿ ಒಂದು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿದ್ದೀನಿ, PCM ಅಂತ. ಮುಂದೆ ನಾನು ಅದೇ ಕೋರ್ಸ್ ಸಬ್ಜೆಕ್ಟ್ನಲ್ಲಿ ಮತ್ತೆ ನಾನು CBZ ತೊಗೋಬೇಕು. ಮತ್ತು ಇಲ್ಲಿ ನಂಬರ್ ಆಫ್ ಪೋಸ್ಟ್, ಸ್ಯಾಂಕ್ಷನ್ ಆರ್ಡರ್, ಅಪ್ಲೋಡ್ ಆರ್ಡರ್ ಕಾಪಿ ಮತ್ತು ಆ್ಯಡ್, ಈ ರೀತಿ ಆ್ಯಡ್ ಮಾಡ್ತಾ ನಮ್ಮ ಒಂದು ಶಾಲೆಯಲ್ಲಿರುವಂಥ ಒಟ್ಟಾರೆ ಆಗಿರುವಂತಹ ಸ್ಯಾಂಕ್ಷನ್ ಪೋಸ್ಟ್ಗಳ ಮಾಹಿತಿಯನ್ನು ಅತ್ಯಂತ ಸುಲಭವಾಗಿ ನಮ್ಮ ಒಂದು ಮೊಬೈಲ್ ಮುಖಾಂತರ ನಾವು ಇಲ್ಲಿ ಈ ವರ್ಕನ್ನು ಮಾಡಬಹುದು. ಈ ಒಂದು ವರ್ಕನ್ನು ಮಾಡೋದಕ್ಕಿಂತ ಮುಂಚೆ ನಾವು
ಒಂದು ಪ್ರತಿ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಯಾಂಕ್ಷನ್ ಪೋಸ್ಟ್ಗೆ ಸಂಬಂಧಿಸಿದಂತೆ ಒಂದು ಆರ್ಡರ್ ಕಾಪಿಗಳನ್ನು ನಾವು ಸ್ಕ್ಯಾನ್ ಮಾಡಿಟ್ಕೊಳ್ಬೇಕು. ಈ ಒಂದು ಸ್ಕ್ಯಾನ್ ಮಾಡಿಟ್ಟುಕೊಂತ ನಂತರ ಪ್ರತಿಯೊಂದು ವಿಷಯಕ್ಕೆ ಸಂಬಂಧಿಸಿದಂತೆ ಡೆಸಿಗ್ನೇಷನ್ಗೆ ಸಂಬಂಧಿಸಿದಂತೆ ಆ ಆರ್ಡರ್ ಕಾಪಿಗಳನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಆದಮೇಲೆ ನಾವು ಇಲ್ಲಿ ಒಂದು ಗಮನಿಸಬೇಕಾಗಿರುವಂಥ ಒಂದು ಮಾಹಿತಿ ಏನಂದರೆ, ಇಲ್ಲಿ ಸಾಕಷ್ಟು ಸ್ಯಾಂಕ್ಷನ್ ಪೋಸ್ಟ್ಗಳನ್ನು ಒಂದು ಆರ್ಡರ್ ಕಾಪಿ ನಾವು ಅಪ್ಲೋಡ್ ಮಾಡಬೇಕಾಗಿರೋದ್ರಿಂದ ಪ್ರತಿಯೊಂದು ಫೈಲಿಗೂ ಕೂಡ ನಾವು ಆ ಒಂದು ವಿಷಯದ ಒಂದು ಫೈಲ್ ನೇಮನ್ನು ಕೊಡುವುದರಿಂದ ನಾವು ಯಾವುದೇ ರೀತಿಯ ಒಂದು ಗೊಂದಲಕ್ಕೆ ಈಡಾಗದೆ ಅತ್ಯಂತ ಕರಾರುವಕ್ಕಾಗಿ ಈ ಒಂದು ಕಾರ್ಯವನ್ನು ನಾವು ಮಾಡಬಹುದು. ಧನ್ಯವಾದಗಳು.